ನಮಸ್ಕಾರ ಫ್ರೆಂಡ್ಸ್, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಹೇಮಂತ್. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ. ಇವಾಗ ಬೆಂಗಳೂರಲ್ಲಿ ಎಷ್ಟೊಂದು ಜನ ಬ್ಯಾಚುಲರ್ಸ್ ಹುಡುಗರು ಇರ್ತಾರಲ್ಲ, ಅವ್ರಿಗೆ ನಾನು ಹೇಳ್ತಿರೋದು ಅದು ನನ್ನ ಕಡೆಯಿಂದ ಹೇಳ್ತಿದ್ದೀನಿ. ಇವಾಗ ಎಷ್ಟೊಂದು ಜನ ಎಲ್ರಿಗೂ ದುಡ್ಡು ಬೇಕು, ನನಗೂ ದುಡ್ಡು ಬೇಕು, ನಿಮಗೂ ದುಡ್ಡು ಬೇಕು, ಓಕೆನಾ? ಆದ್ರೆ ಈ ಓಟಿ ಕಂಪ್ನಿಯಲ್ಲಿ ಓಟಿ ಅಂತ ಕೊಡ್ತಾರೆ ಗೊತ್ತಾ, ಓವರ್ ಟೈಮ್. ಅದನ್ನ ವಾರದಲ್ಲಿ 2 ಟೈಮ್ ಮಾಡಿದ್ರೆ ಓಕೆ, ಏನೋ 3 ಟೈಮ್ ಹೋಗ್ಲಿ. ಅದೇ ವಾರ ಪೂರ್ತಿ ಫಸ್ಟ್ ಸೆಕೆಂಡ್ ನೈಟ್ ಮಾಡಿದ್ರೆ ನಿಮ್ ಹೆಲ್ತ್ ಏನಾಗ್ಬೇಡ. ಒಂದ್ಸಲ ಆದ್ರೂ ಯೋಚನೆ ಮಾಡಿದೀರಾ? ಇವಾಗ ನಿಮ್ಗೆ ಬಿಸಿ ರಕ್ತ ಇದೆ, ಇವಾಗ ನೀವು ಫಸ್ಟ್ ಸೆಕೆಂಡ್ ಥರ್ಡ್ ಕೊಟ್ರು ಮಾಡಕ್ ರೆಡಿ ಇದ್ದೀರಾ? ಒಂದ್ಸಲ ಯೋಚನೆ ಮಾಡಿ, ಮುಂದೆ ನಿಮ್ಗೆ ಏಜ್ ಆಗುತ್ತಲ್ಲ, ಅವಾಗ ನೀವೇನಾದ್ರೂ ಒಂಚೂರು ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಏನಾಗಿದೆ ಏನಿಲ್ಲ ಅಂತ. ಅದಕ್ಕೆ ಹೇಳೋದು, ಮಾಡಿ. ಎಲ್ರಿಗೂ ದುಡ್ಡು ಬೇಕು, ಎಲ್ರಿಗೂ ದುಡಿಯಕ್ ದುಡ್ಡು ಬೇಕಾದ್ರೆ ನೀನ್ ಎಲ್ಪ್ ಚೆನ್ನಾಗಿದ್ರೆ ತಾನೇ ಆ ದುಡ್ಡನ್ನ ನೀನ್ ಅನ್ಭವ್ಸಕ್ಕಾಗೋದು, ನೀನ್ ತಗೋಣಕ್ಕಾಗೋದು, ಏನಾದ್ರು ಮಾಡಕ್ಕಾಗೋದು, ಹೌದಲ್ವಾ? ನೀನ್ ಹೆಲ್ತೇ ಚೆನ್ನಾಗಿಲ್ಲ ಅಂದ್ಮೇಲೆ ಹಿಂಗೆ. ನಾನ್ ನೋಡಿದ ಮಟ್ಟಿಗೆ ಹೇಳ್ತಿದ್ದೀನಿ, ಒಬ್ಬ ಹುಡುಗ ಇದ್ದ, ಅವ್ನು ಇವಾಗ ಊರಿಗೆ ಹೋಗಿದ್ದ, ಒಂದು 4 ದಿನ ಊರಿಗೆ ಹೋಗಿದ್ದ. ಊರಿಗೆ ಹೋದಾಗ ಆ ಸ್ಯಾಲ್ರಿ ಕಟ್ ಆಗುತ್ತಲ್ವ, ಊರಿಗೆ ಹೋಗಿ ಸ್ಯಾಲ್ರಿ ಕಟ್ ಆಗುತ್ತೆ. ಆ ಕಟ್ ಆಗಿದ್ ಹೆಂಗಾದ್ರೂ ಇದು ಮಾಡ್ಬೇಕಲ್ಲ ಅಂತ ಫಸ್ಟ್ ಸೆಕೆಂಡ್ ಊರಿಂದ ಬಂದಿದ್ದ ದಿನಾನೇ ಬೆಳಿಗ್ಗೆ ಬಂದ 6 ಗಂಟೆಗೆ ಬಂದಾನೆ, ಸೆಕೆಂಡ್ ಶಿಫ್ಟ್ ಹೋದ, ಮತ್ತೆ ನೈಟ್, ಮತ್ತೆ ಸೆಕೆಂಡ್, ಮತ್ತೆ ನೈಟು. ನಿದ್ದೆ ಇಲ್ಲ, ಊಟ ಇಲ್ಲ, ಕಂಪ್ನಿ ಊಟನೇ. ಬಂದು ಮಲಗು, ಎದ್ದು ಮತ್ತೆ ಡ್ಯೂಟಿಗೆ. ಆರೋಗ್ಯ ಏನಾಗ್ತದೆ? ಕಂಪ್ನಿಯವ್ರಿಗೇನು, ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ಕೊಡ್ಬೇಕು ಅಷ್ಟೇ. ನಿನಗೆ ಕಂಪ್ನಿ ಇದ್ದ ನಿನಗೇನು 1 ರೂಪಾಯಿ ಲಾಭ ಇಲ್ಲ, ನಿನ್ಗೇನು ಸ್ಯಾಲ್ರಿ ಕೊಡ್ಬೇಕ ಅವರು 1ನೇ ತಾರೀಕು ಹಾಕ್ತಾರೆ ಅಷ್ಟೇ. ನೀನ್ ಏನೋ ಹೆಲ್ತ್ ಏನಾದ್ರು ಆದ್ರೆ ನೋಡ್ತಾರ? ಯಾರು ನೋಡೋದು. ನಾವೇನ್ ಪರ್ಮನೆಂಟ್ ಎಂಪ್ಲಾಯಿಗಳಲ್ಲ, ಕಾಂಟ್ರಾಕ್ಟ್. ಏನಾದ್ರೂ ಅವ್ರಿಗೆ ಏನಾಗ್ಬೇಕು. ಅದಕ್ಕೆ ನಮ್ಮ ಹೆಲ್ತ್ ನಮ್ ಕೈಯಲ್ಲಿದೆ, ನಾವು ನೋಡ್ಕೋಬೇಕಷ್ಟೇ. ವಾರದಲ್ಲಿ 3 ದಿನ 2 ದಿನ ಓಕೆ, ವಾರ ಪೂರ್ತಿ ಮಾಡಿದ್ರೆ ನೀನ್ ಹೆಲ್ತ್ ಹೋಗುತ್ತೆ. ಸೊ ಅದಕ್ಕೆ ಹೇಳೋದು, ಹೆಲ್ತ್ ಕಡೆ ಗಮನ ಕೊಡಿ ಫಸ್ಟ್. ಲಾಸ್ಟ್ ಟೈಮು ಹುಡುಗ ಹಿಂಗೆ ಓಟಿ ಮಾಡಿದಾನೆ, ಎಷ್ಟು ಅವರ್ ಓಟಿ ಮಾಡಿದಾನೆ, ತುಂಬಾನೇ ಮಾಡಿದಾನೆ ಓಟಿ. ಅವ್ನಿಗೇನು ಸ್ಯಾಲ್ರಿ ಬಂದಿದೆ 1ನೇ ತಾರೀಕು, ಅದ್ರದ್ದು ಹಿಂದ್ಲು ದಿನ ಡೆತ್ ಆಗಿದ್ದಾನೆ, ಲೋ BP ಆಗಿ. ಅದಕ್ಕೆ ಹೇಳೋದು ನೋಡ, ಅವ್ನ ಅನ್ಭವ್ಸಕ್ಕೂ ಇಲ್ಲ, ದುಡ್ಡನ್ನ ಅವ್ನು ತಿನ್ನಕ್ಕೂ ಇಲ್ಲ, ವೇಸ್ಟ್ ಆಯ್ತಾ? ಅವ್ನ್ ದುಡ್ದಿದ್ದ ದುಡ್ಡು ಅವನ ಆರೋಗ್ಯಕ್ಕೆ ಹೋಯ್ತಾ? ಅದಕ್ಕೆ ಹೇಳೋದು, ಎಷ್ಟು ದುಡಿತೀವೋ, ಎಷ್ಟಿದ್ ಕೆಲಸ ಮಾಡ್ತೀವೋ ಅಷ್ಟೇ ಸಾಕು, ಜಾಸ್ತಿ ಬೇಡ. ವಾರದಲ್ಲಿ 2 ದಿನ ಏನೋ ಮಾಡ್ಕ, ಅದು ಬಿಟ್ಟು ವಾರ ಪೂರ್ತಿ ಅದನ್ನೇ ಮಾಡ್ತೀಯ ಅಂದ್ರೆ ಬೇಡ. ಹೆಲ್ತ್ ಕಡೆ ಗಮನ ಕೊಡು ಫಸ್ಟ್. ಹೆಲ್ತ್ ನಮ್ಮ ಮನೆ ಕಡೆ ಕಾಯ್ತಿರ್ತಾರೆ, ನೀನ್ ಅವ್ರಿಗೆ ದುಡ್ಡು ಕೊಡೋದ್ ಬೇಕಾಗಿಲ್ಲ, ನಿನ್ ಹೆಲ್ತ್ ಪ್ರಾಣ ಇಂಪಾರ್ಟೆಂಟ್ ಅವ್ರಿಗೆ, ಓಕೆನಾ? ಸೊ ಅದಕ್ಕೆ ಹೇಳೋದು, ಕೆಲಸ ಮಾಡಿ, ನಿಮ್ ಕೈಲಿ ಆದ್ರೆ ಕೆಲಸ ಮಾಡಿ, ಇಲ್ಲಾಂದ್ರೆ ವಾಪಸ್ ಬಂದ್ಬಿಡಿ. ಸುಮ್ನೆ ಸ್ಯಾಲ್ರಿ ಕಟ್ ಆಗುತ್ತೆ, ಹಂಗೆ ಹಿಂಗೆ, ಆ ಖರ್ಚು ಇದು ಈ ಖರ್ಚು, ಅದು ಎಲ್ಲ ತಪ್ಪು. ಮಾಡಕ್ ಹೋಗ್ಬೇಡಿ. ಆದ್ರೆ ಮಾಡಿ, ಇಲ್ಲಾಂದ್ರೆ ಹಾಫ್ ಡೇ ಫುಲ್ ಡೇ ಲೀವ್ ಹಾಕಿ ಆರಾಮ್ ರೆಸ್ಟ್ ಮಾಡಿ, ತಿರುಗ್ ದಿನ ಹೋಗ್ಬೋದು ಜೀವ ಇದ್ರೆ, ಓಕೆನಾ? ಜೀವನ ಇಲ್ಲಾಂದ್ರೆ ಏನ್ ಮಾಡ್ತೀರಾ ಹೇಳಿ? ಸೊ ಹೇಳೋದೊಂದೇ, ಯಾರು ತಪ್ಪು ಮಾಡಕ್ ಹೋಗ್ಬೇಡಿ, ಓಕೆನಾ?